ಹೊಸ ಜೋಡಿ ಜೊತೆಗೆ ಫ್ಯಾಮಿಲಿ ಎಲ್ಲ ಹೊರಟಿರೋದು ಬಾಡೂಟಕ್ಕೋಸ್ಕರ ನಮ್ಮ ಅಕ್ಕಾರ್ ಮನೆ. ಹೌದು ಫ್ರೆಂಡ್ಸ್, ನಾನು ಹೇಳಿರೋ ರೀತಿ ನಮ್ಮ ಫ್ಯಾಮಿಲಿ ಹಾಗೆ ಇವತ್ತು ನಾವು ಹೊಸ ಜೋಡಿ ಇಬ್ರು ಸೇರಿ ನಮ್ಮ ಅಕ್ಕ ಹಾಗೂ ಭಾವ ಅವರು ಊಟಕ್ಕೋಸ್ಕರ ಕರೆದಿದ್ರು. ಅದಕ್ಕೋಸ್ಕರ ನಾವುಗಳೆಲ್ಲರೂ ರೆಡಿಯಾಗಿ ಬಂದು, ಹಾಗಾಗಿ ಹೊಸ ಜೋಡಿಗಳು ಕ್ಯಾಮ್ರಾಗೆ ಮುಖ ತೋರ್ಸಕ್ಕೆ ನಾಚಿಕೊಂತ ಇದ್ರು. ನಾನು, ನನ್ನ ಹೆಂಡತಿ ಹಾಗೆ ನನ್ನ ಮಗ ಒಂದು ಫೋಟೋ ತಗೊಳ್ಳೋಣ ಅಂತ ಫೋಟೋ ತಗೊಂಡು ಅದ್ರ ಜೊತೆಗೆ ವಿಡಿಯೋ ಕೂಡ ಕಂಟಿನ್ಯೂ ಆಯಿತು. ಅದೇ ರೀತಿ ಇನ್ನೊಂದು ಸೈಡಲ್ಲಿ ಹೊಸ ಜೋಡಿನ ನಮ್ಮಮ್ಮ ಆಲ್ರೆಡಿ ಫೋಟೋ ಶೂಟ್ನ ಮಾಡ್ತಿತ್ತು. ಮದುವೆ ಎಲ್ಲ ಸಿಂಪಲ್ ಆಗಿ ಆಗಿದ್ರಿಂದ ನಾವು ಇಲ್ಲಿಂದ ರೆಡಿಯಾಗಿ ಸೀದಾ ಹೊರಟಿದ್ದೆ ನಮ್ಮ ಅಂಗಡಿ ಹತ್ರ. ಅಲ್ಲಿ ನಮ್ಮ ಬಾಮೈದ ಇದ್ದ, ಬಾಮೈದ ಅಂಗಡಿಲಿ ರೆಡಿ ಆದ. ಎಲ್ಲರೂ ಸೇರಿ ಸ್ವಲ್ಪ ಪಾರ್ಕಿಂಗ್ ವರ್ಗೂ ನೆಡ್ಕೊ ಹೋದೋ, ಯಾಕಂದ್ರೆ ಮನೆಯಿಂದ ಸ್ವಲ್ಪ 100 ಅಥವಾ 200 ಮೀಟರ್ ಅಲ್ಲಿ ಕಾರನ್ನ ನಿಲ್ಸಿದ್ದು. ಅಣ್ಣ ಕಾರ್ನ ಓಡಿಸ್ಕೊಂಡು ನಾವು ನಮ್ಮ ಜರ್ನಿನ ಶುರು ಮಾಡ್ದು. ಮ್ಯೂಸಿಕ್ ನ ಎಂಜಾಯ್ ಮಾಡ್ಕೊಂಡು ನಾವು ಹೊರಟಿದ್ದು ಕರೆಕ್ಟ್ ಆಗಿ 7 ಗಂಟೆ ಆಗಿತ್ತು. ಕ್ರಿಕೆಟ್ ಶುರುವಾಗ್ತಿತ್ತು ಮ್ಯಾಚ್ ಇದ್ದಿದ್ರಿಂದ. ನಾವು ಆ ಮ್ಯಾಚ್ ನ ಮಿಸ್ ಮಾಡ್ಕೊಂಡ್ರು ಕೂಡ ಹೊರಟು ಆಲ್ರೆಡಿ ಟಿನ್ ಫ್ಯಾಕ್ಟ್ರಿ ಬಂದ್ರೆ ಕಂಪ್ಲೀಟ್ ಜಾಮ್. ಅಲ್ಲಂತೂ ಸ್ವಲ್ಪನೂ ಮೂವ್ ಆಗ್ತಾ ಇರ್ಲಿಲ್ಲ. ಮೂವ್ ಆದಾಗ್ಲೇ ಸ್ವಲ್ಪ ವಿಡಿಯೋಗಳನ್ನ ಮಾಡ್ಕೊಂಡು ಆ ಟ್ರಾಫಿಕ್ ಜಾಮ್ ಅಲ್ಲೂ ಕೂಡ ನನ್ನ ಮಗನ ತರಲೆ ಈ ರೀತಿ ಇತ್ತು. ಬಿದೋಗ್ತೀಯ ಮಗನೇ, ಬಿದೋಗಲ್ಲ ಮಗನೇ, ಇದು ಕಾರು, ಆರಾಮಾಗಿ ಕುತ್ಕೋ ಅಂದ್ರು ಕೂಡ ಅವ್ರ ಮಾಮೂನ್ನ ಹಿಡ್ಕೊಂಡು ಮೇಗಡೆ ಲಾಕರ್ನ ಹಿಡ್ಕೊಂಡು ಎಲ್ಲಿ ಬಿದೋಗ್ತೀನಿ ಅಂತ ವಿಂಡೋ ಸೈಡ್ ಅಲ್ಲಿ ಮ್ಯೂಸಿಕ್ ನ ಎಂಜಾಯ್ ಮಾಡ್ಕೊಂಡು ಅವ್ನ ಖುಷಿ ನೋಡಿ ನಮಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಎಂಜಾಯ್ ಮಾಡ್ತಿದ್ದ. ಹೋಗೋ ದಾರಿಲಿ ಆಲ್ರೆಡಿ ನಮ್ಮ ಅಕ್ಕನ ಮಕ್ಕಳುಗಳಿರೋದ್ರಿಂದ ಸ್ವಲ್ಪ ಬೇಕ್ರಿಲಿ ಏನಾದ್ರು ಐಟಮ್ಗಳನ್ನ ತಗೋಣ, ತಿನ್ನ ಐಟಮ್ ಅಂತ ಹೋದು. ಫೈನಲ್ ಆಗಿ ತಲುಪ್ತೋ ನಾವು ಅಲ್ಲಿಗೆ. 7 ಗಂಟೆಗೆ ಕ್ರಿಕೆಟ್ ಶುರುವಾದಾಗ ಹೊರಟಿದ್ದು ನಾವು. ಇವಾಗ 8:15 ಟೈಮ್. 1 hour 15 minutes ಕೇವಲ ಒಂದು 10 ಕಿಲೋಮೀಟರ್ ಜರ್ನಿ ಮಾಡಕ್ಕೆ ತಗೊಂಡಿದ್ದು. ಭಯಂಕರ ಟ್ರಾಫಿಕ್ ಜಾಮು, ಭಯಂಕರ ವೆಹಿಕಲ್ಸ್ ಬೆಂಗಳೂರಲ್ಲಂತೂ. ಕಬಾಬ್ ಗಮ್ಮಂತ ಇದ್ವಾ, ಕಬಾಬು ಗಮ್ಮಂತ ಇತ್ತು ಅಲ್ಲಿ ಕೆಳಗಡೆವರೆಗೂ. ಹೊಸ ಜೋಡಿ ಏನ್ ಇವತ್ತೇ ಬರ್ತಾರೆ ಬೆಳಿಗ್ಗೆ? ಇನ್ಸಿಡೆಂಟ್ ಏನೋ ಗೊತ್ತಿಲ್ಲ, ಇಲ್ಲ ಇಬ್ರು ಮಾತಾಡ್ಕೊಂಡವ್ರೆ. ಒಂದೇ ಡ್ರೆಸ್. ಹೊಸ ಜೋಡಿ ನಾವು ಬರ್ತೀವಿ ಅಂತ ಏನೇನ್ ಮಾಡಿದೀಯ? ಮಟನ್ ಸಾಂಬಾರು, ಮಟನ್ ಸಾಂಬಾರು, ಮುದ್ದೆ, ರಾಗಿ ಮುದ್ದೆ, ರೈಸು, ಕಬಾಬು, ಸೌತೆಕಾಯಿ, ಈರುಳ್ಳಿ ಕಬಾಬ್, ಮಟನ್ ಸಾಂಬಾರು. ಕೂತ್ಬಿಟ್ಟಿದ್ಯಾನಿಲ್ಲ, ಯಜಮಾನ್ರನ್ನಾದ್ರೂ ಕರಿಬೇಕು ತಾನೆ, ಅಲ್ಲೇ ರೆಡಿಯಾಗಿ ಕೂತ್ಬಿಟ್ಟಿದ್ದಾಳೆ. ಯಾವಾಗ ಬರ್ತದೆ ಮಾಮ? ಇವಾಗ ಬಂದು ವಿರಾಟು. ಖುಷಿ ಆಯ್ತಾ ಮಾಮ ಬಂದಿದ್ಕೆ? ಖುಷಿ ಆಯ್ತು. ನೀವು? ನನ್ಗೂ ಖುಷಿ ಆಯ್ತು. ಬಂದ್ರ ಮಾಮ? ಸಾಕಾಗೋಯ್ತು ತುಂಬಾ. ನೋಡ್ಕೆ ಬಂಗಾರಿ ಇಲ್ಲ, ಇವಾಗ ಇನ್ನು ಬಂದು ನಿನ್ ನೋಡಕ್ಕೆ. ಹಲೋ, ಜಶೋ ಮಗನೇ, ಸಾಂಬಾರ್ ಬರೋವರೆಗೂ ಕಾಯ್ಬೇಕು. ಮುದ್ದೆ ಅದು ಬಲ್ದ ಕೈಲಿ ಊಟ ಮಾಡ್ಬೇಕು. ಬಲ್ದ ಕೈ ಮುದ್ದೆ ಹೆಂಗ್ ತಿನ್ನ ತೋರ್ಸು, ಹಂಗೆ. ಕಬಾಬ್ ಕಳ್ಳ. ಅವನಿಗೂ ಹಾಕ್ಬೇಕಂತ. ತುಂಬಾ ದಿನಗಳ ನಂತರ ಮುದ್ದು ಅಳಿಯ ಮನೆಗೆ ಬಂದಿರೋದ್ರಿಂದ ಅಕ್ಕ ಮತ್ತೆ ಭಾವ ಇಬ್ರು ಕೂಡ ತುಂಬಾ ಖುಷಿಯಾಗಿದ್ರು. ಅವನಿಗೆ ಊಟ ಮಾಡ್ಸೋದಕ್ಕೆ ಅವರಿಬ್ರು ಎಷ್ಟು ಪರದಾಡ್ತಿದ್ರು ಅಂದ್ರೆ ಅದನ್ನ ನೋಡಿ ನಾನು ನನ್ನ ಹೆಂಡತಿ ಕುತ್ಕೊಂಡು ಖುಷಿ ಪಡ್ತಾ ಇದ್ದೋ. ಯಾಕಂದ್ರೆ ಡೈಲಿ ಊಟ ಮಾಡಿಸ್ಬೇಕಾದ್ರೆ ಮಕ್ಳದು ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಥವಾ ಅವ್ರಿಗೆ ಊಟ ಮಾಡ್ಸೋದಕ್ಕೆ ಎಷ್ಟು ಅವರ್ ಬೇಕಾಗುತ್ತೆ ಅಂತ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ಸೈಡ್ ಅಲ್ಲಿ ನನ್ನ ಅಳಿಮಯ್ಯ ಹಾಗೂ ನನ್ನ ಮಗ ಎಲ್ಲ ಆಟ ಆಡ್ತಾ ಇದ್ರು. ಇಬ್ರು ಅಳಿಮಯ್ಯದಿರಲ್ಲಿ ಒಬ್ರ ಅಳಿಮಯ್ಯ ಮಾತ್ರ ಸ್ಪೈಡರ್ ಮ್ಯಾನ್ ಆಗಿ ಬಂದ್ಬಿಟ್ಟ ನಮ್ಮ ಮನೆಗೆ. ಫಾರ್ ದಿ ಫಸ್ಟ್ ಟೈಮ್ ಸ್ಪೈಡರ್ ಮ್ಯಾನ್ ನಮ್ಮ ಮನೆಗೆ ಬಂದಿರೋದು. ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಅವನು ಯಾವ ರೀತಿ ತರಲೆ ಮಾಡ್ತಾ ಇದ್ದ ಅಂದ್ರೆ
ಹಿಂಗ್ ಮಾಡು ಹಿಂಗೆ. ಬಾರ್ಗಿರ್ಬಿಟ್ಟು ಪಾಪ ಇದಕ್ಕೆ ಹಿಂಗ್ ಮಾಡು ಹಿಂಗೆ. ಹಿಂಗೆ ಹಿಂಗ್ ಮಾಡು. ಸ್ಪೈಡರ್ ಮನ್ಗೆ ಬಾರಿಸ್ತಾ ಇದ್ದಾರೆ ಜಿಶು ಅವರು. ಏನಂತಾರಕ್ಕೆ ಬಾಗಿನ ಇರಲಿ ಬಿಡಿ ಭವನ. ಅದು ನಾನು ಪೂಜೆ ಮಾಡ್ಕೊಂಡು ಬಂದಾಗ ಒಂದು 2-3 ದಿನ ವಿಭೂತಿ ಈಗ ತೋರಿಸ್ಕೊಟ್ಟೆ ಬಾವ. ಹಾಂ, ಅವತ್ತಿಂದ ಅವನೇ ಇತ್ತು ನಮಗೆಲ್ಲ ನೋಡಿ. ಹಾಂ, ಓಕೆ. ಮಾಮುಗೆ ಸಾಕು ಬಂಗಾರ. ಸ್ಪೈಡರ್ ಮ್ಯಾನ್ ಆಫ್ಟರ್ ಡ್ರೆಸ್ ಅಭಿಮಾನಿಗಳಿಗೆ ಊಟ ಎಲ್ಲ ಮುಗಿದ್ಮೇಲೆ ಎಲ್ರೂ ಸೇರಿ ಒಂದು ಗ್ರೂಪ್ ಸೆಲ್ಫಿನ ತಗೊಂಡು ಹೊಸ ಜೋಡಿಗೆ ಬಾಗ್ನ ಮತ್ತೆ ನನ್ನ ಹೆಂಡತಿ ವೈಫ್ ಹಾಕಿರೋದ್ರಿಂದ ಹಟ್ಟಿಕ್ಕಿದೆಲ್ಲ ಮುಗಿದ್ಮೇಲೆ ಎಲ್ರೂ ಕೂಡ ನಾವು ನಮ್ಮ ಅಕ್ಕ ಹಾಗೆ ಭಾವ ಮತ್ತೆ ನನ್ನ ಇಬ್ರು ಅಳಿ ಮೈದಿರ್ಗೆ ಬಾಯ್ ಮಾಡಿ ಅಲ್ಲಿಂದ ನಾವು ಹೊರಟು. ಅವ್ರು ಬಾಯ್ ಮಾಡೋದಕ್ಕೆ ಅಳಿಮೈನ ಕಳಿಸ್ಕೊಡೋದಕ್ಕೆ ಅವರಿಗೆ ಖುಷಿನೇ ಇಲ್ಲ. ಇರಿ ಅಂತ ಇದ್ರು. ಬಟ್ ಆದ್ರೆ ಈ ಬೆಂಗಳೂರು ಜೀವನದಲ್ಲಿ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ, ಹಾಗಾಗಿ ಅಲ್ಲಿಂದ ನಾವು ಹೊರಟು. ಅವ್ರ ಅಳಿಮೈಗೆ ತಾಟ ಮಾಡ್ಸೋವರೆಗೂ ಬಿಡ್ನಿಲ್ಲ. ನಾನಂತೂ ನನ್ನ ಮಗನ್ನ ತಾಟ ಮಾಡಿಸಿದ್ಮೇಲೆ ಅಲ್ಲಿಂದ ಸೀದಾ ನಾವು ಹೊರಟಿದ್ದೆ. ಅಲ್ಲೇ ಕೆ ಚಂದ್ರ ಸರ್ಕಲ್ ಅಲ್ಲಿ ಇರುವಂತಹ ಒಂದು ಕಾಫಿ ಶಾಪ್ ಹಾಗೆ ಐಸ್ ಕ್ರೀಮ್ ಪಾರ್ಲರ್ಗೆ ಐಸ್ ಕ್ರೀಮ್ನ ತಿನ್ನೋಣ ಅಂತ ನಾವೆಲ್ಲರೂ ಹೊರಟು. ಅದು ಶೋರೂಮ್ದು ನೇಮ್ ಏನಂತ ಗೊತ್ತಿಲ್ಲ. ಒಟ್ಟಿಗೆ ಐಸ್ ಕ್ರೀಮ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿತ್ತು. ಹಾಗಾಗಿ ಸೆಲ್ಫಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ನಾವು ಅಲ್ಲಿಗೆ ಹೋಗ್ದು. ಅಲ್ಲಿ ಬಂದು ಲೈಟಿಂಗ್ಸ್ ಎಲ್ಲ ತುಂಬಾ ಡೀಸೆಂಟ್ ಆಗಿತ್ತು. ಅದೇ ರೀತಿ ಕೂರೋದಕ್ಕೆ ಹೊರಗಡೆನೆ ಪ್ರಾವಿಷನ್ ಕೊಟ್ಟಿದ್ರು. ಹಾಗಾಗಿ ನಾವು ಐಸ್ ಕ್ರೀಮ್ನ ಆರ್ಡರ್ ಮಾಡ್ಕೊಂಡು ವಿತಿನ್ ಒಂದು 5-10 ಮಿನಿಟ್ಸ್ ಅಲ್ಲೇ ಫುಲ್ಲು ಎಲ್ಲಾನು ತಿಂದು. ಯಾಕಂದ್ರೆ ಐಸ್ ಕ್ರೀಮ್ ಅಂದ್ರೆ ಯಾರಿಗೆ ಫೇವ್ರೇಟ್ ಇರಲ್ಲ ಹೇಳಿ. ಮೊದ್ಲು ಹಂಗಿತ್ತು, ನಂತರ ಹಿಂಗಾಯ್ತು. ಎಲ್ಲ ಮುಗಿಸ್ಕೊಂಡು ಮತ್ತೆ ಕಾರ್ ಹತ್ಕೊಂಡು ನಾವು ಸೀದಾ ಹೊರಟಿದ್ದು ಮನೆ ಕೊನೆ ಎಂಡಿಂಗ್ ವಿಡಿಯೋಗಳನ್ನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು. ತುಂಬಾ ಲೇಟ್ ಆಗಿದ್ರಿಂದ ಆಲ್ರೆಡಿ